ಹಲೋ ಹಲೋ, ಬೇಗ್ರೆ ನಾನು ಪದ್ಮ ಮಾತಾಡ್ತಾ ಇದ್ದೀನಿ. ಫೋನ್ ಇಡ್ಬೇಡಿ. ನಿಮ್ಗೆ ಸತ್ಯ ಸಾವಿತ್ರಿ ಜೊತೆ ಮಾತಾಡೋದಕ್ಕೆ ಇಷ್ಟ ಇರದೇ ಇರ್ಬೋದು, ಆದ್ರೆ ಅವ್ರು ಹೇಗಿರೋ ಪರಿಸ್ಥಿತಿಲಿ ನೀವು ಬೇಕು ಅಂದ್ರೂ ಮುಂದೆ ಅವ್ರು ಮಾತಾಡಕ್ ಆಗದೆ ಇರ್ಬೋದು. ಅಂದ್ರೆ ಈಗ ಅವರಿಬ್ರು ಆಸ್ಪತ್ರೆಯಲ್ಲಿದ್ದಾರೆ. ಅಂದ್ರೆ ಸಾವಿತ್ರಿ ಡೆಲಿವರಿನಾ? ಅಲ್ಲ, ಜೀವ ಉಳಿದ್ರೆ ಸಾಕಾಗಿದೆ, ಜೊತೆಗೆ ಸತ್ಯನು. ಏನ್ ಹೇಳ್ತಿದ್ದೀರಿ? ಸಾವಿತ್ರಿ ಕೊನೆಗಳಿಗೆಲಿ ಜಮೀನ ಸಂಸ್ಥಾನ ಕೊಡಲ್ಲ ಅಂತ ನಿರ್ಧಾರ ಮಾಡಿದ್ಲು. ಅದರಿಂದ ಜನ ರೊಚ್ಚಿಗೆದ್ದು ಹಲ್ಲೆ ಮಾಡಿದ್ರು. ಈಗ ಇಬ್ರು ಆಸ್ಪತ್ರೆ ಸೇರಿದ್ದಾರೆ. ಸಾವಿತ್ರಿ ಸ್ಥಿತಿ ಅಂತೂ. ನಾನು ತಕ್ಷಣ ಬರ್ತೀನಿ. ಆ ಪೊಲೀಸ್ ನಾಯಿ ಬರೋದು ಒಂದು ಕ್ಷಣ ಲೇಟ್ ಆಗಿದ್ರೆ ಅವಳು ಕಥೆನೇ ಮುಗ್ದೋಗಿರೋದು. ತೊಂದ್ರೆ ಇಲ್ಲ ಗೌಡ್ರೆ, ನಡಿಬೇಕು ಅಂದ್ಕೊಂಡಿರೋದು ನಡೆದಿರ್ಬೇಕು. ಹೇಗಿದೆ ಆ ಸಾವಿತ್ರಿ ಸ್ಥಿತಿ? ಬದುಕೋದೆ ಕಷ್ಟ ಅಂತೆ, ಅವಳೇ ಉಳಿಯಲ್ಲ ಅಂದಮೇಲೆ ಈ ನಮ್ಮ ಮಗು ಎಲ್ಲಿ ಉಳಿಯುತ್ತೆ, ಅಷ್ಟೇ ಕತೆ. ಅಲ್ಲಿಗೆ ನಮ್ಮ ಉದ್ದೇಶ ಈಡೇರಿದಾಗ ಆಯ್ತಲ್ಲ ಬಿಡಿ ಗೌಡ್ರೆ. ಅಮ್ಮಾಜಿ, ನೀವ ಈ ಮಾತು ಹೇಳ್ತಿರೋದು? ಯಾಕೆ? ಅಲ್ಲ ಅಮ್ಮಾಜಿ, ಸಾವಿತ್ರಿ ನಮಗ್ ಜಮೀನ್ ಬರ್ಕೊಡ್ಲಿಲ್ಲ, ಅಲ್ಲಿ ಸೋತ್ವಿ. ನಾವು ನಿಧಿಯಾಗಿ ಪಿಕಾಸಿಗೆ ಅವಳು ಬಲಿ ಆಗ್ಲಿಲ್ಲ, ಅಲ್ಲೂ ಸೋತ್ವಲ್ಲ. ಆದ್ರೆ ಪರಿಸ್ಥಿತಿ ನಮ್ಮನ್ನ ಗೆಲ್ಸಿದ್ಯಲ್ಲ. ಹೇಗೆ ಅಮ್ಮಾಜಿ? ನಾವು ನಿಧಿಯಾಗಿ ಕೈ ಕಟ್ಟಾಗ್ದಾಗಾಯ್ತಲ್ಲ. ಯಾರು ಹೇಳಿದ್ದು ಗೌಡ್ರೆ? ಆ ಜಮೀನ್ ನಂದು ಅಂತ ಹೇಳೋದಕ್ಕೆ ನಾಳೆ ಸಾವಿತ್ರಿನೇ ಇರೋರ್ವಲ್ಲ. ಅವಳ ಸ್ಥಿತಿ ಬಹಳ ಗಂಭೀರವಾಗಿದೆ, ಅವಳು ಬದುಕೋದೇ ಕಷ್ಟ ಅಂತ ನೀವೇ ಹೇಳಿದ್ರಲ್ಲ ಗೌಡ್ರೆ. ನಾಳೆ ಸಂಜೆ ತನಕ ಆಂಟಿಬಯೋಟಿಕ್ ಕಂಟಿನ್ಯೂ ಮಾಡಿ, ಡ್ರಿಪ್ ಹೋಗಿ ಕಂಟಿನ್ಯೂ ಆಗಲಿ. ಹೇಗಿದ್ದಾಳೆ ಸಾವಿತ್ರಿ? ನಾನು ಈಗಾಗಲೇ 10 ಸಾರಿ ಹೇಳಿದ್ದೀನಿ, 24 hours ಏನು ಹೇಳೋಕ್ಕಾಗಲ್ಲ ಅಂತ. ನಿಮ್ಮ ಕಡೆಯವ್ರು ಬೇರೆ ಯಾರು ಇಲ್ವಾ? ಎಲ್ಲ ಇತ್ತು, ಯಾರು ಇಲ್ಲ ಅನ್ನೋ ಹಾಗಾಗಿದೆ ಡಾಕ್ಟರ್. ಏನು ಯೋಚನೆ ಮಾಡಬೇಡಿ, ಮೆಡಿಸಿನ್ಸ್ಗೂ ನಾವೇ ಅರೇಂಜ್ ಮಾಡ್ತೀವಿ. ಸತ್ಯ ಹೀಲ್ ಬಿ ಆಲ್ ರೈಟ್. ಹಾರ್ಟ್ ಬೀಟು, ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಆಗಿದೆ. ಹೊಡೆತದ ಇಂಪ್ಯಾಕ್ಟ್ ಜಾಸ್ತಿ ಆಗಿ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇ. ಹೀಲ್ ಬಿ ಓಕೆ, ಡೋಂಟ್ ವರಿ. ಅವ್ರಿಗೆ ಪ್ರಜ್ಞೆ ಬಂದ್ರೆ ಸಾವಿತ್ರಿ ವಿಷಯ ಏನೂ ಹೇಳ್ಬೇಡಿ ಡಾಕ್ಟರ್. ಆಮೇಲೆ ಒಂದು ಹೋಗಿ ಇನ್ನೊಂದು ಆಗೋದು ಬೇಡ. ಯೋಚನೆ ಮಾಡಬೇಡಿ, ನಾವೆಲ್ಲ ಅದು ನೋಡ್ಕೋತೀವಿ. ಸಿಸ್ಟರ್, ನೋಡಿ ರಂಜು ಹೇಗೆ ಮಲಗಿದ್ದಾರೆ. ಸಾವಿತ್ರಿ ವಿಷಯ ಏನಾದ್ರೂ ಗೊತ್ತಾದ್ರೆ ಹೀಗಿರ್ತಾರ, ಆಕಾಶ ಭೂಮಿ ಬಂದು ಮಾಡ್ಬಿಡ್ತಾರೆ. ಅವನಿಗಾದ್ರೂ ಬೇಗ ಪ್ರಜ್ಞೆ ಬಂದ್ರೆ ನಮಗ್ ಧೈರ್ಯ ಅಲ್ವಾಮ್ಮ? ಹೌದಮ್ಮ. ಈಗಷ್ಟೇ ಪ್ರಜ್ಞೆ ಬಂದವ್ರಿಗೆ ಸಾವಿತ್ರಿ ವಿಷಯ ಗೊತ್ತಾದ್ರೆ ಏನ್ ಗತಿ? ಅದೇ ಕಡೆ ನನಗೆ ಭಯ ಆಗ್ತಾ ಇರೋದು. ನಾವಿಲ್ವಾ? ಇನ್ನು ಅವ್ರನ್ನ ದೂರ ಇಡೋದಕ್ಕೆ ಕಾರಣನೇ ಇಲ್ಲ. ಯಾರು ಏನಾದ್ರೂ ಹೇಳಿ. ಸಿಟ್ನಲ್ಲಿ ಅವ್ರನ್ನ ಬಿಟ್ಟು ಬಂದು ತಪ್ಪು ಮಾಡ್ಬಿಟ್ಟೆ. ಇವ್ರು ಯಾಕೆ ಹಳ್ಳಿಯವ್ರ ವಿರೋಧ ಕಟ್ಕೊಂಡ್ರು? ಸಚಿನ್ಗೇನೋ ಮುಂಗೋಪ, ಸಾವಿತ್ರಿ ಹಂಗಲ್ವಲ್ಲ. ಸಾವಿತ್ರಿ ಅಕ್ಕ ಜಮೀನ್ ವಿಷಯದಲ್ಲಿ ಬಸ್ಸಿಯಾಗಿ ಆಡಿದ್ರಿಂದಲೇ ಇಷ್ಟಕ್ಕೆಲ್ಲ ಕಾರಣ.
ಆಗಿದ್ದಾಗೋಗಿದೆ. ಸದ್ಯ ಮಗುನು ಸಾವಿತ್ರಿನೂ ಹುಷಾರಾಗಿದ್ರೆ ಸಾಕು. ನನಗಂತೂ ಎದೆ ಹೊಡ್ಕೋತಾ ಇದೆ. ಹೋಗ್ಲಿ ಬಿಡಿ ಅತ್ತೆ, ನೀವು ಟೆನ್ಷನ್ ತಗೊಳ್ಬೇಡಿ. ಮಾತನಾಗ ಹೊರಟ ಆದ್ರೆ ಒಂದ್ ಸಣ್ಣ ನೆಗಡಿ ಆದ್ರೂ ತಡ್ಕೊಳಕ್ಕಿಲ್ಲ. ಹೆಂಗೋನ ಏನೋ ಊರವರೆಲ್ಲ ಸೇರ್ಸಿ ಹೊಡೆದವ್ರೆ ಅನ್ಮ್ಯಾಕೆ ಜೋರಾಗಿ ಹೇಳ್ಬಿದ್ದಾಯ್ತು. ದೇವಿ ಸನ್ನಿಧಿನಲ್ಲಿ ಸುರಕ್ಷಿತವಾಗಿರ್ಬೋದು ಅಂತ ಬಂದ್ರು. ಈ ತರ ಎಲ್ಲ ಆದ್ರೆ ದೇವಿ ಇದಾರೆ ಅಂತ ಯಾರಾದ್ರೂ ನಂಬ್ತಾರ? ಹಂಗ ಅನ್ಬೇಡ ಕಣವ. ಈಗ ದೇವಿನೇ ಅಲ್ವೇ ನಾವು ಕಾಪಾಡ್ಬೇಕಾಗಿರೋದು ನಮ್ನ. ಈಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದೇವ್ರು ಬರ್ತಾನ ನೋಡೋದಕ್ಕೆ? ಒಳ್ಳೆಯವ್ರನ್ನ ದೇವಿ ಯಾವತ್ತೂ ಕಾಪಾಡಲ್ಲ. ನಾನಂತೂ ಆ ದೇವನೇ ನಂಬೋದಿಲ್ಲ. ಅತ್ತೆ ಎಕ್ಸೈಟ್ ಆಗ್ಬೇಡಿ. ಜೊತೆಗೆ ಇವ್ರು ಬೇರೆ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವರಿಬ್ಬರು ಒಂಟಿಯಾಗಿ ಬಿಟ್ಟು ಬಂದ್ರು. ನಾವು ಅಲ್ಲಿಗೆ ಹೋಗ್ಬಾರ್ದು ಅಂತ ಕಂಡೀಷನ್ ಮಾಡಿದ್ರು. ಹೋಗಿ ಬಂದು ಮಾಡ್ತಾ ಇದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲೋ ಏನೋ. ಬೆಳಗ್ಗೆ ರಿಜಿಸ್ಟ್ರೇಷನ್ ಮುಂಚೆ ಸಾವಿತ್ರಿ ಫೋನ್ ಮಾಡಿದಾಗ್ಲೂ ಸರಿಯಾಗಿ ಮಾತಾಡಲಿಲ್ಲ. ನೀನು ಫೋನ್ ಮಾಡಿದ್ಲಾ? ನೀವು ನನಗೆ ಹೇಳಲೇ ಇಲ್ಲ. ಏನಂತ ಹೇಳಿ? ಸರಿಯಾಗಿ ಮಾತಾಡೋಕ್ಕೂ ಅವಕಾಶ ಕೊಡದೆ ಕಟುವಾಗಿ ಮಾತಾಡಿ ಇಟ್ಬಿಟ್ಟೆ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ ಅಂತ. ಯಾಕ್ರಿ? ಯಾಕೆ ಹಾಗೆ ಮಾಡಿದ್ರಿ? ಫೋನ್ ಯಾಕೆ ಕೊಡ್ಲಿಲ್ಲ ನನ್ಗೆ? ಆ ಜಮೀನಿನ ವಿಚಾರನ ಬಿಟ್ಟಾಕಿ. ಪಾಪ ಬಸ್ರಿ ಹೆಂಗ್ಸರಿ ಒಂದಿನ ಇದ್ದ ಹಾಗೆ ಇನ್ನೊಂದ್ ದಿನ ಇರೋದಿಲ್ಲ. ಮನಸ್ಸು ವೀಕ್ ಆಗಿರುತ್ತೆ. ಪಾಪ ಏನ್ ಹೇಳ್ಕೊಳ್ಬೇಕು ಅಂತಿದ್ಲೋ ಏನೋ. ನೀವು ನನಗೆ ಫೋನ್ ಕೊಡ್ಬೇಕಾಗಿತ್ತು ರೀ. ಈಗ ನೋಡಿ, ಜೀವನ ಪರ್ಯಂತ ನೀವು ರಿಗ್ರೆಟ್ ಮಾಡ್ಕೊಳ್ಬೇಕು ಈ ವಿಷಯನೆಲ್ಲ. ದೊಡ್ಡವರಾಗಿ ನಾವೇ ಸಣ್ಣ ತರ ತೋರಿಸಿದ್ರೆ ಹೇಗೆ? ಹೇಳಿದ್ನಲ್ಲ, ತಪ್ಪು ಮಾಡ್ಬಿಟ್ಟೆ, ಕೆಟ್ಟದಾಗಿ ನಡ್ಕೊಂಡೆ. ಅದೇ ಇನ್ನು ಬಿಡಲ್ಲ. ಅಲ್ಲಿಗೆ ಹೋಗಿ ಅವರ ಪರಿಸ್ಥಿತಿ ನೋಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬರೋದೆ. ಕಾಪಾಡೋ ತಾಯಿ ಎಲ್ಲಿದ್ರು ಕಾಪಾಡ್ತಾರೆ. ಸರ್, ಓ ನೀವೇನ್ರಿ? ಏನೋ ಬರ ಹೇಳಿದ್ರಂತೆ. ಹೌದು, ಕೆಲವು ಫಾರ್ಮಾಲಿಟೀಸ್ ಇತ್ತು, ಅದಕ್ಕೋಸ್ಕರ. ಸರ್, ನಿಮ್ಮ ಕೈ ಮುಗಿತೀನಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಏನ್ರಿ ಹೆಂಗಂತೀರಾ? 2 ಜೀವ ಉಳಿಸಿದ ಪುಣ್ಯ ನಿಮ್ದಲ್ವಾ? ಜೀವ ಉಳಿದ್ರೆ ಪುಣ್ಯ ನಿಮಗೆ ಬರಲಿ ಸರ್. ಟೈಮಿಗೆ ಸರಿಯಾಗಿ ಹೋದವ್ರು ನೀವು. ಕೊಡ್ಲಿಕ್ಕೆ ಬಲಿಯಾಗೋದು ತಪ್ಪಿದ್ರು ಜೀವ ಉಳಿಯೋದು ಅನುಮಾನ ಅಂತಲ್ಲ. ಹಾಗಾಗಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಟೆ ಸರ್. ನೋಡೋಣ, ಟ್ರೀಟ್ಮೆಂಟ್ ಶುರು ಮಾಡಲಿ. ಆದರೆ ನೀವು ಇನ್ಫಾರ್ಮೇಶನ್ ಕೊಡದೆ ಹೋಗಿದ್ದಿದ್ರೆ ಏನೆಲ್ಲ ಆಗ್ತಾ ಇತ್ತು? ಸರ್, ನಾನು ನಿಮಗೆ ಇನ್ಫಾರ್ಮ್ ಮಾಡಲೇ ಇಲ್ಲ. ಅದನ್ನು ನೀವು ಕೇಳಿಸ್ಕೊಳ್ಳೇ ಇಲ್ಲ. ಅದನ್ನು ಹೇಳೋಗೋಣ ಅಂತ ಬಂದೆ ಸರ್. ಅದೇಗ್ರಿ ಆಗುತ್ತೆ? ಇದೆಲ್ಲ ಅಮ್ಮಾಜಿದೆ ಪ್ಲಾನ್. ಈ ಅಲ್ಲೇನ ಮಾಡಿಸಿದ್ದು ಅಮ್ಮಾಜಿ ಅಂತೇಳಿ FIR ಹಾಕ್ತೀನಿ. ಆ ಹೆಂಗಸನ ಕಟ್ಟಕಟ್ಟೆಯಲ್ಲಿ ತಂದು ನಿಲ್ಲಿಸ್ತೀನಿ. ನೀನೇ ಸಾಕ್ಷಿ, ಮುಖ್ಯ ಸಾಕ್ಷಿ. ಸರ್, ಸಾವಿತ್ರಿ ಪ್ರಾಣ ಉಳಿಬೇಕು ಅನ್ನೋದೊಂದೇ ನನ್ನ ಕಾಳಜಿ ಇದ್ದಿದ್ದು. ಅಮ್ಮಾಜಿನ ಕೋರ್ಟು ಜೈಲಿಗೆ ಸೇರ್ಸೋಕೆ ನಾವ್ಯಾರು? ದಯವಿಟ್ಟು ಬಿಟ್ಬಿಡಿ ಸರ್. ಅಂದ್ರೆ ಸಾಕ್ಷಿ ಕೊಡಲ್ವಾ? ಸರ್, ಅರ್ಥ ಮಾಡ್ಕೊಳ್ಳಿ. ಸಂಸ್ಥಾನದ ಉಪ್ತಿಂದವ್ ನಾನು. ನಿಯತ್ತಾಗಿ ನಡಿಬೇಕಾದ್ದು ಧರ್ಮ. ಅನ್ಯಾಯ ಅಕ್ರಮ ತಡಿಬೇಕು ಅಂತ ಈ ಕ್ರಮ ತಗೊಂಡೆ. ಆದ್ರೆ ಗಿದ್ರೆ ಎಲ್ಲ ಏನೂ ಇಲ್ಲ ರೀ. ಧರ್ಮ ಕರ್ಮ ಏನಿದ್ರು ನಿಮ್ದು, ನಮ್ದೇನಿದ್ರು ಕಾನೂನಷ್ಟೇ. ಈ ಕೇಸ್ ತಗೊಂಡಿರೋದು ನಾನು. ಹೆಜ್ಜೆ ಹಿಂದೆ ಇಡೋ ಚಾನ್ಸೇ ಇಲ್ಲ. ನೀನು ಸಾಕ್ಷಿ ಹೇಳಕ್ ಬರ್ಬೇಕಷ್ಟೇ. ಬರ್ದೇ ಇದ್ರೆ ಹೇಗೆ ಕರ್ಸ್ಕೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಫೋನ್ ಮಾಡಿ ಅಮ್ಮಾಜಿನೇ ಅಲ್ಲೇ ಮಾಡಿಸ್ತಾ ಇರೋದು ಅಂತ ಹೇಳಿದ್ದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅಮ್ಮಾಜಿನ ಕಟ್ಕಟ್ಟೆ ನಿಲ್ಲಿಸ್ತೀನಿ, ನೀನು ಸಾಕ್ಷಿ ಹೇಳ್ತೀಯ. ಎವ್ರಿಥಿಂಗ್ ಈಸ್ ಸ್ಟೇಬಲ್. ಯಾವ ಕ್ಷಣದಲ್ಲಿ ಬೇಕಾದ್ರೂ ಪ್ರಜ್ಞೆ ಬರ್ಬೋದು. ಪ್ರಜ್ಞೆ ಬಂದ ತಕ್ಷಣ ಅಂತ ಕರೀರಿ. ಸತ್ಯ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರು ಈಗಿರೋ ಕಂಡೀಷನಲ್ಲಿ ಯಾವಾಗ ಬೇಕಾದ್ರೂ ಅವ್ರ ಪ್ರಜ್ಞೆ ಬರ್ಬೋದು. ಆದರೆ ಪ್ರಜ್ಞೆ ಬಂದ ತಕ್ಷಣ BP ರೈಸ್ ಆಗುವಂಥ ಸಂದರ್ಭ ಆಗಬಾರ್ದು.
ಐ ಮೀನ್ ಟು ಸೇ ಅವರ ಮನಸ್ಸಿಗೆ ಆಘಾತ ಆಗುವಂಥ ಯಾವ ವಿಷಯವನ್ನು ಅವ್ರಿಗೆ ಹೇಳಬಾರ್ದು. ಹೇಳ್ದೆ ಹೇಗಿರೋದು ಡಾಕ್ಟರ್? ಸಾವಿತ್ರಿಗೆ ಏನಾಯ್ತು ಅಂತ ಕೇಳ್ತಾರೆ. ಡೋಂಟ್ ವರಿ, ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ. ತುಂಬ ಔಟ್ ಆಫ್ ಕಂಟ್ರೋಲ್ ಆಗ್ತಿದೆ ಅಂತ ಅನಿಸಿದ್ರೆ ಸೆಡೇಟಿವ್ ಕೊಟ್ಟು ಅವ್ರನ್ನ ನಿದ್ದೆ ಮಾಡಿಸ್ತೀನಿ. ಡಾಕ್ಟರ್, ಸಾವಿತ್ರಿ ಅವ್ರು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಸಾವಿತ್ರಿ, ಸಾವಿತ್ರಿ, ಸರ್ ಮಲ್ಕೊಳ್ಳಿ ಸರ್, ಡಾಕ್ಟರ್ ಕರಿತೀನಿ. ನನ್ನ ಹೆಂಡತಿಯಲ್ಲಿ ಹೇಳಿ, ಹೆಂಗವಳೆ? ಸರ್ ಒಂದು ನಿಮಿಷ. ನನ್ನ ಹೆಂಡತಿಯಲ್ಲಿ ಹೇಳ್ರಿ. ಸರ್ ಅವ್ರು ಇದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನೋಡ್ಬೇಕು, ನಾನು ಈಗಲೇ ನೋಡ್ಬೇಕು. ಸರ್ ಅವ್ರು ICU ಇದ್ದಾರೆ, ಹಾಗೆಲ್ಲ ನೋಡೋಕ್ಕಾಗಲ್ಲ. ICUನಾ? ಹೌದು ಸರ್, ತುಂಬ ಸೀರಿಯಸ್ ಆಗಿದೆ. ತಾಯಿ ಮಗು ಇಬ್ಬರಿಗೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸರ್. ಸರ್ ಹಾಗೆಲ್ಲ ಹೋಗಂಗಿಲ್ಲ, ಡಾಕ್ಟರ್ ನಮ್ಗೆ ಬೈತಾರೆ. ಸರ್ ಹಂಗೆಲ್ಲ ಹೋಗ್ಬೇಡಿ ಸರ್. ಸಾವಿತ್ರಿ, ಅಲ್ಲಿ ನೋಡಿ ಹೇಳಿ ಅಂದ್ರೆ ಹೇಗಾಗಿದೆ ಅವ್ರಿಗೆ? ಡಾಕ್ಟರ್ ನೋಡ್ತಿದ್ದಾರೆ, ಎಲ್ಲ ಸರಿ ಹೋಗುತ್ತಂತೆ. ಯಾಕೆ ಸುಳ್ಳು ಹೇಳ್ತೀರಾ ಅತ್ತೆ? 24 ಗಂಟೆ ಟೈಮ್ ಕೊಟ್ಟವ್ರಂತೆ. ತಾಯಿ ಮಗು ಇಬ್ರು ಜೀವಕ್ಕೂ ಅಪಾಯ ಇದೆಯಂತೆ. ಹೇಳಿ. ಟ್ರೀಟ್ಮೆಂಟ್ ಮುಂದುವರ್ಸೋಕೆ ರಿಸೆಪ್ಷನಲ್ಲಿ ದುಡ್ಡು ಕಟ್ಟಿ ಸರ್. ಎಷ್ಟು ಕಟ್ಟಬೇಕು? ಸದ್ಯಕ್ಕೆ 1 ಲಕ್ಷ ಕಟ್ಟಿರಿ. ಮಗ ಲೇ ಮಗ, ಹೆಂಗಿದಿಲ್ಲ ನೀನು? ನಂಗೇನಾಗೈತ್ಲಾ? ಅಲ್ಲಿ ನೋಡ್ಲಾ ಅಪ್ಪಯ್ಯ, ನನ್ನ ಹೆಂಡತಿ ಸಾವಿತ್ರಿ. ಪದ್ಮವ್ರೆ, ನೀವು ಧೈರ್ಯ ಕೇಳಬೇಡಿ, ಎಲ್ಲನೂ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ ವೈಶಾಲಿ ಅವ್ರೆ. ಅವಳು ಹೇಗೆ ಮಲಗಿದಾಳೆ, ಕೂಸೊತ್ತು ಜೀವ ಇದನ್ನೆಲ್ಲ ತಡೆಯುತ್ತಾ? ಕೂಸಿನ ಕತೆ ಏನ್ ಹೇಳಿ?
ನೀವೆಲ್ಲಿದ್ರಿ? ಊರಲ್ಲಿ ಸಹಸ್ರ ಚಂಡಿಕ ಹೋಮ ನಡೀತಾ ಇತ್ತು. ನಾನು ಅಲ್ಲಿ ಹೋಗಿದ್ದೆ. ಅಮ್ಮ ಮನೆಯಲ್ಲೇ ಇದ್ರು. ಸಾವಿತ್ರಿ ಅಕ್ಕನ ಭಾವನ ಇಬ್ರನ್ನೇ ಕಳಿಸ್ಬಾರ್ದಾಗಿತ್ತು ನೀವು. ನಮ್ಗೇನ್ ಗೊತ್ತಿತ್ತಕ್ಕ ಹೀಗಾಗುತ್ತೆ ಅಂತ? 100 ಜನ ನುಗ್ಗಿ ಹೀಗೆ ಮಾಡಿರೋದು. ನಾವು ಅಲ್ಲಿದ್ದರೆ ನಾವು ಆಸ್ಪತ್ರೆಯಲ್ಲಿ ಇರ್ಬೇಕಾಗಿತ್ತು. ಡಾಕ್ಟರ್ ಹೇಳಿದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ಬೇಕಲ್ಲ. ಇವಾಗ ತಾನೇ ರೌಂಡ್ಸ್ ಮುಗಿಸ್ಕೊಂಡು ಹೋಗಿದ್ದಾರೆ ಸರ್. ಹಾಗಾದ್ರೆ ಪೇಷಂಟ್ ಕಂಡೀಷನ್ ಮಾನಿಟರ್ ಮಾಡೋರು ಯಾರು? ಡ್ಯೂಟಿ ಮೇಲೆ ಡಾಕ್ಟರ್ ಇದ್ದಾರೆ ಸರ್. ಎಮರ್ಜೆನ್ಸಿ ಕೇಸ್ ರೀ, ಡ್ಯೂಟಿ ಡಾಕ್ಟರ್ಸ್ ಮೇಲೆ ಜವಾಬ್ದಾರಿ ಹಾಕಿ ಹೋಗ್ತಾರಾ? ಕಾಲ್ ದಿ ಡಾಕ್ಟರ್, ಐ ವಾಂಟ್ ಟು ಸ್ಪೀಕ್ ಟು ಹಿಮ್. ಫೋನ್ ಮಾಡಿ. ಸಾರಿ ಸರ್, ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಿ. ನಾನು ವೆಯ್ಟ್ ಮಾಡ್ತಿದ್ರಿ, ಬಟ್ ವಾಟ್ ಅಬೌಟ್ ದಿ ಪೇಷಂಟ್? ಅಪ್ಪ ಯಾಕೆ ಕೂಗಾಡ್ತಿದ್ದೀರಾ? ಹೇಗಿದೆಯಾ ಸತ್ಯ? ಕೂಗ್ಬೇಡಿ, ಹಾಸ್ಪಿಟ್ಲಿದು. ಗೊತ್ತು ಕಣ, ಹೇಗಿದ್ಯಾ ಅಂದೆ. ನನಗೇನಾಯ್ತೆ? ನನ್ನ ಹೆಂಡತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಹಾಗಾಗೋಕ್ ಬಿಡಲ್ಲ, ದೊಡ್ಡ ಡಾಕ್ಟರ್ನ ಕರ್ಸೋಣ, ಔಷಧಿ ಎಲ್ಲಿಂದ ಬೇಕಾದ್ರೂ ತರಿಸೋಣ. ನಿನಗೂ ಏಟ್ ಬಿದ್ದಿದೆ? ಹೌದು, ಒಳಗೂ ಹೊರಗೂ ಎರಡು ಕಡೆ. ಹೊರಗಿನ ಗಾಯ ವಾಸಿ ಆಗತ್ ಬಿಡಿ. ಸುಶೀಲ್, ಸಾವಿತ್ರಿ ಹೇಗಿದ್ದಾಳೆ ಅಂತ ನೀವು ಅದು ಸ್ವಲ್ಪ ಡಾಕ್ಟರ್ನ ವಿಚಾರಿಸಬಾರ್ದಾ? ಅದನ್ನೇ ವಿಚಾರಿಸ್ತಿದ್ದೆ, ಆದ್ರೆ ಡಾಕ್ಟ್ರೇ ಇಲ್ಲ ಇಲ್ಲಿ. ಕೊಡ್ಬೇಕಾಗಿರೋ ಔಷಧಿ ಕೊಟ್ಟು ಹೋಗಿದ್ದಾರೆ, ಬರ್ತಾರೆ. ಇದೆಲ್ಲ ಹೇಗಾಯ್ತು ಪದ್ಮ ಅವ್ರೆ? ಜಮೀನ ಸಂಸ್ಥಾನಕ್ಕೆ ಕೊಡೋದಿತ್ತಲ್ಲ, ಆ ತಾಯಿ ಸೂಚನೆ ಕೊಡ್ತಾನೆ ಇದ್ಲು. ಆಫೀಸ್ನಲ್ಲೂ ಪೇಪರ್ನಲ್ಲಿ ಸೈನ್ ಹಾಕೋವಾಗ ಪತ್ರದ ಮೇಲೆ ಕಾಫಿ ಬಿಡ್ತಂತೆ, ಪತ್ರ ಹಾರೋಯ್ತಂತೆ, ತಾಯಿ ಫೋಟೋ ಕೆಳಗಡೆ ಬಿದ್ದು ಒಡೆದೋಯ್ತಂತೆ. ಅದಕ್ಕೆ ಸಾವಿತ್ರಿ ಸೈನ್ ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ಲು. ಜಮೀನ ಸಂಸ್ಥಾನಕ್ಕೆ ಕೊಡ್ಲಿಲ್ಲ ಅಂತ ಸಾವಿತ್ರಿ ಮೇಲೆ ಜನ ಎಲ್ಲ ರೊಚ್ಚಿಗೆದ್ರಂತೆ. ಸಮಯಕ್ಕೆ ಸರಿಯಾಗಿ ಇನ್ಸ್ಪೆಕ್ಟರ್ ಬಂದ್ರು, ಆದ್ರೂ ಯಾರು ಒಬ್ಬ ಸಾವಿತ್ರಿನ ಹಿಂದೆಯಿಂದ ತಳ್ಬಿಟ್ನಂತೆ. ಅವಳ ಹೊಟ್ಟೆಗೆ ಬಲವಾಗಿ ಇಟ್ಟು ಬಿದ್ದಿದೆ. ಇದು ಜನ ರೊಚ್ಚಿಗೆದ್ದು ಮಾಡಿರೋದಲ್ಲ, ಆ ಸಂಸ್ಥಾನದ ಅಮ್ಮಾಜಿ ಜನರನ್ನು ರೊಚ್ಚಿಗೆಪ್ಸಿ ಕೊಲೆ ಮಾಡಿಸೋಕ್ ಪ್ರಯತ್ನ ಮಾಡಿದ್ದಾರೆ. ಬಾಯಿ ಮುಚ್ಚಿಪ. ನೀವು ಇಲ್ಲೇ ಇದು ನಡೆದದನ್ನ ನೋಡ್ದಾಗ ಹೇಳ್ತಿದಿರಲ್ಲ. ಇನ್ನೇನು, ಆ ಜಮೀನ್ ಕಟ್ಕೊಂಡು ಜನಕ್ಕೆ ಏನಾಗ್ಬೇಕಾಗಿದೆ? ದೇವಸ್ಥಾನ ಅಲ್ಲಲ್ದಿದ್ರೆ ಇನ್ನೊಂದ್ ಕಡೆ ಕಟ್ಟಿಸ್ಕೋತಾರೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಆ 3 ಎಕರೆ ಜಮೀನ್ ಬೇಕಾಗಿದ್ದು ಅಮ್ಮಾಜಿಗೆ, ಅದಕ್ಕೆ ಜನರನ್ನ ಎತ್ಕಟ್ಟಿದ್ದಾರೆ. ಯಾವ್ರೆ ಅಂತ ಹೋಮ ಮಾಡ್ತಾ ಕೂತಿದ್ರು ಅಮ್ಮಾಜಿ. ಸಾವಿತ್ರಿನೇ ಗಳಿಗೆಗೊಂಡು ಮಾತಾಡ್ತಿದ್ದು. ಅವ್ರಿಗೇನ್ ಗೊತ್ತು? ಗೊತ್ತಿರತ್ತೋ, ಗೊತ್ತು ಮಾಡ್ಕೊಳಕ್ಕೆ ಅಂತಾನೆ ಜನನ್ ಬಿಟ್ಟಿರ್ತಾರೆ. ಖದೀಮ್ರು ಮೇಲ್ ಕಾಣೋಷ್ಟು ನಯವಾಗಿರಲ್ಲ. ಅಪ್ಪ, ಮಾತು ಎಚ್ಚರಿಕೆಯಿಂದ ಆಡಿ. ನೀವ್ ಹೀಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನು ಹಾಗೆ ಮಾತಾಡ್ಬೇಕಾಗತ್ತೆ. ನನ್ನ ಸೊಸೆನ ಈ ಸ್ಥಿತಿಗೆ ತಂದವ್ರ ಬಗ್ಗೆ ನಾನು ಹಾಗೆ ಮಾತಾಡೋದು? ಯಾವ ಸೊಸೆರಿ? ಜಮೀನ್ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಹೀಗಿರು ಹಾಗೆ ಮಾಡು ಅಂತ ತಾಕೀತ್ ಮಾಡಿದ್ರಿ. ಕಡೆಗೆ ಅವಳು ತನ್ನಿಷ್ಟಾಗೆ ಮಾಡ್ತಾಳೆ ಅಂತ ಗೊತ್ತಾದ ತಕ್ಷಣ ಸಂಬಂಧನೇ ಕರ್ಕೊಂಡು ಹೋದ್ರಿ. ಆಗ ಸೊಸೆ ಆಗಿರ್ಲಿವ ನನ್ನ ಹೆಂಡತಿ? ನೀನು ಅಷ್ಟೇ, ನಿಮ್ಮ ಸೊಸೆ ಅಂತಿದ್ದೆ. ಈಗ ಸಾವಿತ್ರಿ ಈ ಸ್ಥಿತಿಗೆ ಬಂದಿರೋದಕ್ಕೆ ಹೆಂಡತಿನ ಅಭಿಮಾನ ಉಕ್ಕಿ ಬಂದ್ಬಿಡ್ತಾ? ಹೌದು, ಯಾವತ್ತಿದ್ರು ಸಾವಿತ್ರಿನೇ ನನ್ನ ಹೆಂಡತಿ. ಅವಳು ಈ ಸ್ಥಿತಿಗೆ ನೀವೇ ಕಾರಣ. ನೀವು ಏನು ಮಾತಾಡ್ತಾ ಇದ್ಯಾ? ಸತ್ಯ, ಏನೆಲ್ಲ ಮಾತಾಡ್ತಿದ್ಯಾ ನೀನು? ಇಲ್ಲಪ್ಪಯ್ಯ, ಇವತ್ತು ಇತ್ಯರ್ಥ ಹೋಗ್ಲಿ. ಬಾರ್ಲ, ನಾ ಹೇಳ್ತೀನಿ, ಎಲ್ಲ ಸರಿ ಆಗ್ತಿದೆ, ಬಾರ್ಲ. ಯಾಕ್ಲಾ ಹಿಂಗಾಡ್ತಿದ್ಯಾ? ನನಗೆ ತಲೆ ಕೆಟ್ಟೈತೆ. ನೀವೆಲ್ಲ ತಲೆ ಸರಿ ಇರೋರು. ಹಂಗಾದ್ರೆ ನನ್ನ ಸಾವಿತ್ರಿ ಉಳಿಸ್ಕೊಡಿ ನೋಡೋಣ. ನಿನ್ಗೇನಾಗೋಗೈತು ಅಂತ ಗಾಬರಿಯಿಂದ ಓಡ್ ಬಂದೆ ಕಣ್ಣ. ಸದ್ಯ ನಿನ್ಗೇನಾಗಿಲ್ವಲ್ಲ, ಈಗೇನು ಸಾವಿತ್ರಿ ಜೀವ ಉಳಿಸ್ಬೇಕು ಅಷ್ಟೇ ತಾನೇ ಅಲ್ವಾ? ಮತ್ತೆ ನಿಮ್ಮ ಅಪ್ಪನ್ ತಾವು ಹಂಗೆಲ್ಲ ಮಾತಾಡೋದು. ನಿನಗೆಷ್ಟು ಸಂಕಟ ದುಃಖ ಆಯ್ತು, ಎಲ್ರಿಗೂ ಹಂಗೆ ಅಲ್ವಲ್ಲ? ನೀನ್ ಹಂಗ ಅನ್ಕೊಂಡಿದ್ಯಾ? ಆದ್ರೆ ಹಂಗಿದ್ದಿದ್ರೆ ಅದಕ್ಕೆ ಕೈ ಬಿಟ್ಟು ಹೋಗ್ತಿರ್ಲಿಲ್ಲ ಅವರು. ಹೋದ್ರು ಕಣ್ಣ, ಯಾತಕ್ಕೆ ಹೋದ್ರು ಹೇಳು? ಎತ್ತು ಯಾರಿಗೆ ಹೇಳಿದ್ರೆ ಕೋಡ ನೀರ್ಗೆ ಎಳೀತು ಅಂತ. ನೀನು ಸಂಸ್ಥಾನಕ್ಕೆ ಜಮೀನಿನ ಬಿಟ್ಕೊಡ್ತೀನಿ ಅಂತ, ಅವರು ಜಮೀನಿನ ಬಿಟ್ಕೊಡೋದು ಬೇಡ ಅಂತ. ನಿಮ್ಮಿಬ್ಬರು ಜಗಳದಾಗೆ
ಸಾವಿತ್ರಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾವಳೆ ಕಣ್ಲ. ನೀನ್ ಹಂಗ ಅನ್ಕೊಂಡಿದ್ಯಾ? ಆದ್ರೆ ಅಮ್ಮಾಜಿ ಬಗ್ಗೆ ಹಗುರ ಅವರಿಗೆ. ನಿಂದು ಯಾಕೆ ವಸಿ ಜಾಸ್ತಿ ಆಯ್ತು ಕಣ್ಲ. ಅಮ್ಮಾಜಿ ಅಮ್ಮಾಜಿ ಅಂತ ಮನೆಯವ್ರನ್ನೆಲ್ಲ ಎದುರಾಕೋತಿದ್ಯಾ ಅಂತ ಏನ್ ಮಾಟ ಮಾಡ್ಸೋಳ. ಅಪ್ಪಯ್ಯ, ಅಮ್ಮಾಜಿ ಬಗ್ಗೆ ಮಾತಾಡಿದ್ರೆ ಮುಖ ಮೂತಿ ನೋಡದೆ ಬಾರಿಸ್ತೀನಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಕ. ಅಮ್ಮಾಜಿ ಬಗ್ಗೆ ಯಾರು ಏನೇ ಮಾತಾಡಿದ್ರು ನಾನು ಸಹಿಸ್ಕೊಳಕಿಲ್ಲ. ಅವ್ರು ನನ್ನ ಹೆತ್ತಿಲ್ಲದೆ ಇರ್ಬೋದು, ಆದ್ರೂ ನನ್ನ ಹೆತ್ತ ತಾಯಿಗಿಂತ ಹೆಚ್ಚು.